ಅಕ್ಕ, ಮಾವನವ್ರು ಇನ್ನೂ ಬಂದಿರ್ಬಾರ್ದ? ಏನೋ ಕೆಲಸವಿರಬಹುದು, ಅವ್ರು ಬರಬಹುದು. ನೀನ್ ಮಲ್ಕೋ ಅಕ್ಕ. ಆಯ್ತು ಸುಮಿತ್ರ, ನೀನು ಹೋಗಮ್ಮ. ಆಯ್ತಕ್ಕ. ಸುಮಿತ್ರ, ಯಾಕಕ್ಕ? ನಿನ್ನಂತ ತಂಗಿಯನ್ನು ಪಡಿಬೇಕಾದ್ರೆ ನಾನು ಅದೆಷ್ಟು ಪುಣ್ಯ ಮಾಡಿದಿರೋ ನಾನೇ ಅಮ್ಮ. ನನಗೂ ಅಷ್ಟೇ ಅಕ್ಕ, ನಿನ್ನ ತಲಕ ಸಿಕ್ಕಿದ್ದು ನನ್ನ ಪುಣ್ಯ. ಆಯ್ತು ಸುಮಿತ್ರ, ಹೋಗಮ್ಮ ನೀನು. ಪವಿತ್ರ, ಪವಿತ್ರ, ಅಲ್ಲರಿ, ಇವತ್ತು ನಮ್ಮ ರೆಸ್ಟೋರೆಂಟ್ ಅಂತ ಗೊತ್ತಿಲ್ಲ. ಇದು ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಹೌದಾ ರೀ, ಬನ್ನಿ. ಈಗ ಬಂದಿದ್ದೀರಾ? ಸುಮಿತ್ರ ಒಳಗಡೆ ಇದ್ದಾಳೆ, ಹೊಟ್ಟೆ ಊಟ ಮಾಡೋದನ್ನು. ನನಗೆ ಹಸಿವಿಲ್ಲ ಪವಿತ್ರ. ಹೌದಾ? ಹಾಗಾದ್ರೆ ಸುಮಿತ್ರ ಹಾಲು ತಂದು ಕೊಟ್ಟಿದ್ರು ರೀ, ಹಾಲಾದ್ರೂ ಕುಡಿಯಿರಿ. ನನಗೆ ಈ ಹಾಲು ಬೇಡ, ಇದನ್ನು ನೀನೇ ಕುಡಿ, ಇದು ನಿನಗೆ ಸೇರಿದ್ದು. ನನಗೆ ಬೇಕಾಗಿತ್ತು ಈ ಹಾಲು. ಹೌದಪ್ಪ, ನೀವು ತುಂಬಾ ರಸಿಕರು. ಭಾರಿ ರಸಿಕನ ರತಿ. ರೀ, ಹಾಲು ಕೊಡ್ರಿ. ಹಲೋ, ಪ್ರತಾಪ್ ಸ್ಪೀಕಿಂಗ್. ಪವಿತ್ರ, ನಾವು ಅರ್ಜೆಂಟ್ ಹೋಗಬೇಕು. ಏನ್ರಿ, ಬೆಳಗ್ಗೆ ಹೋದ್ರೆ ಆಗುದಿಲ್ಲ ಏನು? ಇಲ್ಲ, ಗಲಾಟೆ ನಡೀತಾ ಇದೆ ಅಂತ ನಾನು ಅರ್ಜೆಂಟ್ ಹೋಗಲೇಬೇಕು. ನೀನು ಮಲಗು, ನಾನು ಈಗಲೇ ಬರುತ್ತೇನೆ. ಆಯ್ತು ರೀ, ಬೇಗನೆ ಬಂದ್ಬಿಡಿ. ಸುಮಿತ್ರ ಕೊಟ್ಟ ಹಾಲು ಕುಡಿದಿತ್ತು. ಯಾಕೋ ನಿದ್ದೆ ಬರ್ತಾ ಇದೆಯಲ್ಲ, ಡ್ಯೂಟಿ ಇದೆ ಅಂತ ಹೋಗಿದ್ದಾರೆ. ಅವರು ಬರೋ ತನಕ ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಆದ್ರೂ ತೆಗೆದುಕೊಂಡು. ಕಣ್ಣು ಕಾಣದ ಕುರುಡೀಗ ಪ್ರಜ್ಞೆ ತಪ್ಪಿದ ನಿರ್ಜೀವಿ. ಮಿಂಚಿನಂತೆ ಹೊಳೆಯುತ್ತಿರುವ ಯೌವನಸಿರಿಗೆ ಹಚ್ಚುವೆ ಕಾಮದ ಏಸು.
ನಾನು ಅತ್ತಿಗೆ ಪ್ರಶಾಂತ್. ಪ್ರಶಾಂತ್ ಬಾರಪ್ಪ. ಬಾ. ಯಾಕೋ ಬರೀತಿಲ್ಲ. ನಿನಗೆ ಯಾಕೆ ತೆರಿಗೆ ಸುತ್ತು ಬಂತು ಅತ್ತಿಗೆ? ನನಗೆ ಹಾಲು ಕುಡಿಸ್ಬೇಕಪ್ಪ. ಯಾಕೆ ಬೇಕಾ? ಇದನ್ನೆಲ್ಲ ಕೇಳ್ತಾ ಇದ್ರಲ್ಲ, ಏನಾಯ್ತು ಪ್ರಶಾಂತ್? ಹೇಳಪ್ಪ. ಪ್ರತಾಪ್ ಎಲ್ಲಿ? ಇನ್ನೂ ಬರ್ಲಿಲ್ವೇ ಅವರು? ಇನ್ನೂ ಅಲ್ಲ ಅತ್ತಿಗೆ. ಅತ್ತಿಗೆ ಅತ್ತಿಗೆ ನಿನಗೆ ತಲೆಗೆ ಯಾಕೆ ಸುತ್ತು ಬಂತು? ನಾನು ಹಾಲು ಕುಡಿದ ಮೇಲೆ ಸುತ್ತು ಬಂತಪ್ಪ. ಹಾಲಿನಲ್ಲಿ ಸುಮಿತ್ರ ಯಾಕೆ ವಿಷ ಬೆರೆಸಿರಬಾರ್ದು? ಅವಳು ಅಂತವಳಲ್ಲ. ಅತ್ತಿಗೆ ನಿನಗೆ ತಲೆಗೆ ಮತ್ತೆ ಯಾಕೆ ಸುತ್ತು ಬಂತು? ಅದೇನಂತ ಗೊತ್ತಿಲ್ಲ. ಎಲ್ಲ ದೈವ ಇಚ್ಛೆ. ಅದನ್ನೆಲ್ಲ ನಾನು ವಿಚಾರಿಸುತ್ತೇನೆ, ನೀನು ಮಲಗಿಕೋ ಅತ್ತಿಗೆ. ಸರಿ. ಪ್ರಶಾಂತ್ ನೀನು ಹೌದಣ್ಣ, ಅತ್ತಿಗೆ ತಲೆ ಸುತ್ತು ಬಂದು ಬಿದ್ದಳು, ಅದಕ್ಕೆ ವಿಚಾರಿಸಲಂತ ಬಂದೆ. ನೀನು ಇಷ್ಟೇ ಲೇಟ್ ಅಣ್ಣ? ಇವರು ಅಕ್ಕನ ಹತ್ರ ಬಂದು ಸುಮಿತ್ರ, ಏನು ಮಾಡ್ತೀರಿ? ಒಂದು ವಿಷಯ ಹೇಳಿದ್ರೆ ನನ್ನ ಮೇಲೆ ಸಿಟ್ಟಿ ಬಂದರೆ ನಾ ಹೇಳ್ತಾ ಇರೋದು ನಿಜ ಮಾವ. ನನ್ನ ಮೇಲಾದ್ರೆ ಬೇಕಾದ್ರೆ ನಾ ಹೇಳೋದು ಸುಳ್ಳಾದ್ರೆ ಇವಳ ಹರಡಿರೋ ಕೂದಲು ಮಾಡಿರೋ ಮುಖವನ್ನಾದ್ರೂ ನೋಡು. ಇವರು ಬಹಳ ದಿನಗಳಿಂದಲೂ ಇಬ್ಬರು ಚಕ್ಕಂತ ಮಾಡ್ತಾ ಇದ್ದಾರೆ. ತಾಯಿ ಮಗನ ಸಂಬಂಧ ಕಟ್ಟುತ್ತಿವೆ ನೆಲೆ ಹೊಯ್ ಮಾಡಿ. ಪ್ರಶಾಂತ್ ನಿಲ್ಲಿಸು ನಿನ್ನ ನಾಟಕವನ್ನು. ಮಕ್ಕಳು ಹೆಂಡತಿಯಲ್ಲಿ ಬಿಟ್ಟು ನಾವು ನಿಲ್ಲದ ಸಮಯ ಸಾರಿಸಿ ಅಣ್ಣನ ಹೆಂಡತಿ ಮಕ್ಕಳು ವರ್ಗದ ಪಾಪಿ ನುಡಿಯದಿರು ನನಗೆ ಅಣ್ಣನೆಂದ ಶಬ್ದವನ್ನು. ನಂಬಿಕೆ ದ್ರೋಹ ಬಗೆಯ ಬಂಡನೆ ನಿನ್ನಂತ ಘಾತುಕ ತಮ್ಮಂದರು ಈ ಜಗತ್ತಿನಲ್ಲಿ ಇದ್ದಾರಂತ ಈಗ ಗೊತ್ತಾಯಿತು. ಕಾಮಕ ನಾಯಿ, ನಿನ್ನ ಕಾಮಕ್ಕೆ ಅಣ್ಣನ ಹೆಂಡತಿ ಬೇಕಾಯಿತಲ್ಲ ಪಾಪಿ. ಅಣ್ಣ ಪ್ರಮಾಣಿಸಿ ನೋಡು, ಏನು ಮಾತನಾಡುತ್ತಿರುವೆ? ನನ್ನ ತಮ್ಮ ಲಕ್ಷ್ಮಣನಂತ ನಿಷ್ಠಾವಂತ ಹೃದಯವಂತ ಅಂತ ತಿಳಿದಿದ್ದೆ, ಆದರೆ ಒಳ ಹುಟ್ಟಿದ ಅಣ್ಣನ ಹೆಂಡತಿಯನ್ನು ವಹಿಸು ಕಾಮಕ ಅಂತ ತಿಳಿದಿಲ್ಲ. ಬೇಡ ಪ್ರತಾಪ್, ದಯವಿಟ್ಟು ಈ ರೀತಿ ಕೆಟ್ಟ ನುಡಿಯಬೇಡಿ. ನಿಮ್ಮ ತಮ್ಮ ದೇವರಂತವನು. ನಿಮ್ಮ ತಮ್ಮ ದೇವರಂತವನು. ಆ ದೇವರಂತವನಿಂದ ತಾಳಿ ಕಟ್ಟಿಸಿಕೊಳ್ಳೆ. ಬಾಯಿ ಮುಚ್ಚು ನನ್ನ ತಾಯಿಯ ಚೊಚ್ಚಲ ಮಗನೇ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೇನೋ ದ್ರೋಹಿ. ಕಟ್ಟಿದ ತಾಳಿಯನ್ನು ಹಾರಿಸಿಕೊಳ್ಳುವೆ. ಇವಳು ನಿನಗೆ ಬೇಕಾದರೆ ತಾಳಿ ಕಟ್ಟಿ ಹೊರಟು ಹೋಗುವ ಮಗನೇ ಇವಳೇ ಇವಳೇ. ಅಣ್ಣ ಏನು ಮಾತನಾಡುತ್ತಿರುವೆ? ನೀನೇನು ಮನುಷ್ಯನೋ ರಾಕ್ಷಸನೋ? ನಿನಗೆ ಹೆಂಗಿನ ಶಾಪ ತಟ್ಟದೆ ಬಿಡುವುದಲ್ಲೋ ಪಾಪಿ. ಹೆಣ್ಣು ಇವಳು ಒಂದು ಹೆಣ್ಣು, ಬಡವನ ತಾಯಿ ಕುರುಡಿ ಅಂತ ಕರುಳೆ ತೋರಿದೆ. ಆದರೆ ಈ ಹೆಣ್ಣಿನ ತುಂಬ ಕಾಮವೇ ತುಂಬಿದೆ. ಇವಳು ಅಂತಿಂತ ಹೆಣ್ಣಲ್ಲ, ಗಂಡುಗಳಿಗೆ ಸುಖ ಕೊಡುವ ಬಂಡರಣ್ಣೆ. ಬಾಯಿ ಮುಚ್ಚು ನನ್ನ ತಾಯಿಯ ಚೊಚ್ಚಲ ಮಗನೇ. ನಿನ್ನ ತಮ್ಮನಾಗಿ ಹುಟ್ಟಿರುವುದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಸರಿಯಾದ ಬಹುಮಾನವನ್ನ ಕಟ್ಟೆ. ನೋಡಿದ ಅತ್ತಿಗೆ ಪವಿತ್ರ ಅನ್ನೋದಕ್ಕೂ ಬೆಂಕಿ ಇಟ್ಟು ಬಿಟ್ಟರು ಈ ಜಗದುಷ್ಟರು. ನನ್ನ ಸಿಟ್ಟಿಗೆ ಎತ್ತಿಗೆರುವ ಇಲ್ಲಿನ ಕಾಲ್ಕಿತ್ತಲೇ ಸರಿ, ಇಲ್ಲದಿದ್ದರೆ ಸುಟ್ಟು ಬಿಡುವ ಕಟ್ಟ ದೇಹಗಳನ್ನು ಸುಟ್ಬಿಡಿ ಮಾವ ಇಂಥ ಕೆಟ್ಟ ಹುಳುಗಳನ್ನ. ಭೂಮಿಗೂ ಬಾರ.
ವಾ ವಾ, ಹುಟ್ಟಿದರೆ ಹುಟ್ಟಬೇಕು ನಿನ್ನಂತ ಹೆಣ್ಣು. ನಿನ್ನಂತ ಬಿಡಾಡಿ ಹೆಣ್ಣು ಹುಟ್ಟಿದರಿಂದಲೇ ಒಂದಾದ ಮನೆತನ ಹೊರಕಾಗುವುದು. ಲೇ ತಿಂಡಿಗಾಗಿ ಹುಟ್ಟಿದ ಬಂದ ಹೆಣ್ಣು, ನಿನಗೂ ಒಂದು ಕಾಲ ಬಂದೇ ಬರ್ತದೆ. ನೆನಪಿಟ್ಟುಕೋ. ಬಾರಮ್ಮ ಹೋಗೋಣ ಅತ್ತಿಗೆ. ಈ ಮನೆ ಋಣ ನಮಗೆ ತೀರಿತಂತ ಕಾಣುತ್ತೆ. ಅದಕ್ಕೆ ಆ ದೇವರು ಈ ರೀತಿ ನಾಟಕ ಹೂಡಿರೋನು. ಹೋಗೋಣಂದ್ರೆ ಎಲ್ಲಿಗಪ್ಪ ಹೋಗೋಣ? ಆ ದೇವರು ಎಲ್ಲಿಗೆ ದಾರಿ ತೋರಿಸುತ್ತಾನೋ ಅಲ್ಲಿಗಮ್ಮ. ಅಣ್ಣ, ಒಂದು ಮಾತು ನೆನಪಿಟ್ಟುಕೋ. ಈ ಹೊರ ನೂಕಿದ ಈ ನಿನ್ನ ಕೈಗಳಿಂದಲೇ ಈ ಭದ್ರತೆ ಕೊರೆಯುವ ಬಾಳಿ ಕಟ್ಟಿಸದಿದ್ದರೆ ನನ್ನ ಹೆಸರು ಪ್ರಶಾಂತನೇ ಅಲ್ಲ. ಅತ್ತಿಗೆ ಬರಮ್ಮ ಹೋಗೋಣ. ನಾನು ಬಿಟ್ಟು ಹೋಗೇ ಬಿಟ್ರಿ ನೀವು. ನಾ ಕಳಿಸಿ ಬರ್ಬೇಕಂತ ಹೋಗಿದ್ನಿ ಅವ್ರನ್ನ.